ಮಠ ಉಡುಪಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಾಸೋತ್ಸವದ ಕಾರ್ಯಕ್ರಮದಲ್ಲಿ ತಿಂಗಳ ಪರ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಈ ಶುಭ ಸಂದರ್ಭದಲ್ಲಿ ಇಂದು ರವಿವಾರ ಶ್ರೀಕೃಷ್ಣನ ಎದುರಿನಲ್ಲಿ ಕನಕ ಕ್ರೀಡೋತ್ಸವ, ನಮ್ಮ ಹಿಂದಿನ ಜಾನಪದ ಕಲೆಗಳ ಆಟಗಳ ಒಂದು ಪರಿಚಯವನ್ನು ಶ್ರೀಕೃಷ್ಣನೂ ಕೂಡ ಅದರಲ್ಲಿ ಭಾಗಿಯಾಗ್ತಾನೆ ಎನ್ನುವ ಒಂದು ಸಂಕಲ್ಪದಂತೆ ಶ್ರೀಗಳ ವಿಶೇಷ ಆದೇಶದಂತೆ ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಬಂಡಾರಕೆರೆ ಸ್ವಾಮಿಯವರಿಗೆ ಸ್ವಾಗತವನ್ನು, ಪ್ರಣಾಮ ಮೂಲಕ ಸ್ವಾಗತವನ್ನು ಹಾಗೂ ಉದ್ಘಾಟನೆ ಮಾಡಲಿಕ್ಕಿರುವ ನಮ್ಮ ವಿಧಾನಸಭಾ ಸದಸ್ಯರಾದ ಯಶ್ಪಾಲ್ ಸುವರ್ಣವರು ಹಾಗೂ ಮಾಜಿ ವಿಧಾನಸಭಾ ಅಧ್ಯಕ್ಷ ಸದಸ್ಯರಾದ ರಘುಪತಿ ಭಟ್ ಅವರು ಹಾಗೂ ಎಲ್ಲ ಸಂಚಾಲಕರಾದ ಈಶ್ವರ ಚಿಟ್ಪಾಡಿಯವರು ಹಾಗೂ ಇಡೀ ಸ್ವಾಗತ ಸಮಿತಿಯ ಹಾಗೂ ಜನ್ಮಾಷ್ಟಮಿ ಸಮಿತಿಯ ಈಗ ಪರಮ ಪೂಜ್ಯ ಚತುರ್ಥ ಪರ್ಯಾಯವನ್ನು ನಿರ್ವಹಿಸುತ್ತಿರುವ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಹಾಗೂ ಶ್ರೀ ಶ್ರೀ ಸುಶೀಂದ್ರ ಶಿಷ್ಯ ಸುಶೀಂದ್ರ ತೀರ್ಥ ಶ್ರೀಪಾದಂಗಳವರ ಉಪಸ್ಥಿತಿಯಲ್ಲಿ ಇಂದು ದೀಪ ಪ್ರಜ್ವಲನದೊಂದಿಗೆ ಕ್ರೀಡೋತ್ಸವಕ್ಕೆ ಉಡುಪಿ ನಗರಿಯಲ್ಲಿ ಕ್ರೀಡೋತ್ಸವಕ್ಕೆ ಚಾಲನೆ ಸಿಗಲಿದೆ. ಎಲ್ಲರಿಗೂ ಸ್ವಾಗತ. ವಾದ್ಯ ಇವತ್ತು ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಮೊದಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಾಸೋತ್ಸವದ ಅಂಗವಾಗಿ ಕ್ರೀಡೋತ್ಸವವನ್ನು ಎಲ್ಲರ ಭಕ್ತರು ಸೇರಿ ಉದ್ಘಾಟನೆ ಮಾಡಿದ್ದೇವೆ. ಶ್ರೀಕೃಷ್ಣ ಲೀಲಾ ವಿಗ್ರಹ ಭಗವಂತನ ಅವತಾರದಲ್ಲಿ ಶ್ರೀಕೃಷ್ಣನಷ್ಟು ಲೀಲೆಗಳನ್ನು ಯಾವ ಅವತಾರದಲ್ಲಿಯೂ ಕೂಡ ಭಗವಂತ ತೋರಿಸಲಿಲ್ಲ. ಹಾಗಾಗಿ ಲೀಲೆಗಳಿಗೇನೆ ಮೀಸಲಿಟ್ಟಂತಹ ಒಂದು ಅವತಾರ ಅಂದರೆ ಅದು ಶ್ರೀಕೃಷ್ಣ ಅವತಾರ. ಅಂತಹ ಶ್ರೀಕೃಷ್ಣನ ಅವತಾರದ ಈ ಒಂದು ಸಂಭ್ರಮವನ್ನು ಕೂಡ ಕೃಷ್ಣನಿಗೆ ಪ್ರಿಯವಾದ ಲೀಲೆಗಳ ಮುಖಾಂತರ ಆಚರಿಸಬೇಕು ಎಂಬಂತಹ ನಮ್ಮ ಇರಾದೆಯಂತೆ ಅನೇಕ ಭಕ್ತರು ಈ ಒಂದು ಕ್ರೀಡೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತವಾಗಿ ಏನು ಲೀಲಾ ಸಂಭ್ರಮ ಇದೆ, ಇದು ಲೀಲೆಯ ಜೊತೆಗೆ ಅತ್ಯಂತ ಪುಣ್ಯಪ್ರದವಾದಂತಹ ಒಂದು ಸತ್ಕಾರ್ಯವಾಗಿದೆ. ಇಂತಹ ಒಂದು ಲೀಲಾ ಕ್ರೀಡೋತ್ಸವ ಇವತ್ತು ಉದ್ಘಾಟಿತವಾಗಿದ್ದು, ಜಾನಪದ ಕ್ರೀಡೆಗಳು ಏನಿದೆ ಹಿಂದಿನಿಂದ ಬಂದು ಅವುಗಳ ಒಂದು ಉಳಿವಿಕೆಗಾಗಿಯೂ ಕೂಡ ಈ ಕ್ರೀಡೋತ್ಸವವನ್ನು ನಾವು ಆಯೋಜಿಸಿದ್ದೇವೆ.
ಇವತ್ತು ಕೇವಲ ವಿಡಿಯೋ ಗೇಮು ಇಂತಹ ಒಂದು ಆರ್ಟಿಫಿಷಿಯಲ್ ಕ್ರೀಡೆಗಳು ಮಾತ್ರ ಇವತ್ತು ಮುಂದೆ ಬರ್ತಾ ಇದೆ. ವರ್ಚುವಲ್ ಗೇಮ್ಗಳು, ಇದರಿಂದ ಮಕ್ಕಳ ವ್ಯಕ್ತಿತ್ವದ ಪೂರ್ಣ ವಿಕಸನವಾಗುವುದಿಲ್ಲ. ಪ್ರಾಚೀನ ಕ್ರೀಡೆಗಳು ಏನಿದೆ ಅದು ವ್ಯಕ್ತಿಯ ವ್ಯಕ್ತಿತ್ವದ ಪೂರ್ಣ ವಿಕಸನಕ್ಕೆ ಪೂರಕವಾಗಿವೆ. ಆದ್ದರಿಂದ ಆ ಕ್ರೀಡೆಗಳನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು, ಪ್ರೋತ್ಸಾಹಿಸಬೇಕು ಎಂಬ ಉದ್ದೇಶದಿಂದ ಲಗೋರಿ, ಕಬಡ್ಡಿ ಮೊದಲಾದ ಪ್ರಾಚೀನ ಕ್ರೀಡೆಗಳು ಏನು, ಚೆನ್ನಮಣೆ, ಇದನ್ನೆಲ್ಲ ನಾವು ಮುಖ್ಯವಾಗಿ ಈ ಕ್ರೀಡೋತ್ಸವದಲ್ಲಿ ಪ್ರೋತ್ಸಾಹಿಸ್ತಾ ಇದ್ದೆವು. ಇದರಲ್ಲಿ ಪಾಲ್ಗೊಳ್ಳತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ, ನಮ್ಮ ಉಡುಪಿಯ ಮಾಜಿ ಶಾಸಕರಾದ ರಘುಪತಿ ಭಟ್ಟರು, ಇವತ್ತಿನ ಶಾಸಕರಾದಂತಹ ಶ್ರೀ ಯಶ್ಪಾಲ್ ಸುವರ್ಣ ಅವರು ಈ ಎಲ್ಲ ಕೃಷ್ಣಾಷ್ಟಮಿಯ ಒಂದು ಕಾರ್ಯಕ್ರಮಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸ್ವತಃ ಕೃಷ್ಣ ಭಕ್ತರಾಗಿ ಪ್ರತಿನಿತ್ಯ ಉಡುಪಿ ಶ್ರೀಕೃಷ್ಣನ ದರ್ಶನವನ್ನು ಕೂಡ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಕ್ರೀಡೋತ್ಸವ ಇದು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಹಾರೈಸ್ತಾ, ಅನೇಕ ಭಕ್ತರು ಬೇರೆ ಬೇರೆ ಊರಿನಿಂದ ಬಂದಿದ್ದಾರೆ. ನಮ್ಮ ಹುಬ್ಬಳ್ಳಿಯ ಶ್ರೀಕಾಂತ್ ಕೆಂಪೂರವರು ಬಂದಿದ್ದಾರೆ. ಬೇರೆ ಬೇರೆ ಊರುಗಳಿಂದ, ವಿದೇಶಗಳಿಂದಲೂ ಕೂಡ ಅನೇಕ ಭಕ್ತರು ಬಂದಿದ್ದಾರೆ. ಅವರ ಎಲ್ಲ ಒಂದು ಸಹಭಾಗಿತ್ವದಲ್ಲಿ ಕ್ರೀಡೋತ್ಸವ ಇದೊಂದು ಅತ್ಯಂತ ಅಪೂರ್ವವಾದಂತಹ ಒಂದು ಆಚರಣೆಯಾಗಿದ್ದು ಯಶಸ್ವಿಯಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ, ಈಶ್ವರ ಚಿಟ್ಪಾಡಿಯವರು ಕಳೆದ ಒಂದು ಪರ್ಯಾಯ ಕಾಲದಲ್ಲಿ ಕೂಡ ಈ ಕ್ರೀಡೋತ್ಸವವನ್ನು ಅತ್ಯಂತ ಆಕರ್ಷಕವಾಗಿ ನಡೆಸಿದ್ದು, ಈ ಬಾರಿಯೂ ಕೂಡ ಸಂಚಾಲಕರಾಗಿ ಈ ಕ್ರೀಡೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಕೃಷ್ಣನ ಆರಾಧನೆಯ ರೂಪದಲ್ಲಿ ಇದನ್ನು ನಡೆಸಿಕೊಡ್ತಾರೆ ಅಂತ ಹೇಳಿ ನಾವು ಹಾರೈಸ್ತಾ, ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೀವಿ. ಈ ಪರ್ಯಾಯದಲ್ಲಿ ಮಾಸೋತ್ಸವ ಅಂತ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಾಸೋತ್ಸವ ಅಂತ ಹೊಸ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ಆ ಮಾಸೋತ್ಸವ ಸಂದರ್ಭದಲ್ಲಿ ಲಡ್ಡೋತ್ಸವ, ದೋಲೋತ್ಸವ, ಹಾಗೆ ಕ್ರೀಡೋತ್ಸವ, ಗೀತೋತ್ಸವ, ಎಲ್ಲ ಭಾಗವತೋತ್ಸವ, ಅಲ್ಲಿ ಒಳಗೆಂದು ಈಗ ಭಾಗವತೋತ್ಸವ ನಡೀತದೆ. ಎಲ್ಲ ಉತ್ಸವಗಳನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಶ್ರೀಪಾದರು ಹೇಳಿದ ಹಾಗೆ ಈ ತುಳುನಾಡಿನ ಜಾನಪದ ಕ್ರೀಡೆಯನ್ನು ಉತ್ತೇಜಿಸಬೇಕು, ಅದು ಹೊರಟೋಗಿಬಿಡತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಈ ಕ್ರೀಡೆಯನ್ನು, ಈ ಜಾನಪದ ಕ್ರೀಡೆ ಉತ್ಸವಂಗವಾಗಿ ಇದನ್ನು ಪ್ರೋತ್ಸಾಹಿಸಿದರೆ ಅದು ಉಳಿತದೆ, ಬೆಳೀತದೆ. ಎಲ್ಲ ಕ್ರೀಡೆಯನ್ನು ಕ್ರೀಡಾಳುಗಳನ್ನು ಒಂದು ಉತ್ತೇಜಿಸಿದಂತಾಗತ್ತೆ. ಈ ನಿಟ್ಟಿನಲ್ಲಿ ನಮ್ಮ ತುಳುನಾಡಿನ ಜಾನಪದ ಕ್ರೀಡೆ ಉಳಿಸುವ ನಿಟ್ಟಿನಲ್ಲಿ ಶ್ರೀಪಾದರು ತಗೊಂಡ ನಿರ್ಧಾರ ಅತ್ಯಂತ ಅಭಿನಂದಿಸ್ತಾ ಇದ್ದೇವೆ. ಪ್ರಿಯ, ಜನರಿಗೂ ಪ್ರಿಯ, ಕ್ರೀಡೆ ಉಳಿತದೆ. ಅದರಿಂದಾಗಿ ಶ್ರೀಪಾದರು ತುಂಬ ಔಚಿತ್ಯಪೂರ್ಣವಾದ ನಿರ್ಧಾರವನ್ನು ತಗೊಂಡಿದ್ದಾರೆ. ಅವರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ, ಈ ಕ್ರೀಡಾ ಉತ್ಸವ ಚೆನ್ನಾಗಿ ನಡೆದು ಭಗವಂತನಿಗೆ ಕೃಷ್ಣನಿಗೆ ಅರ್ಪಿತವಾಗಲಿ. ಹೇಳಿಕೆ ಮಿಮಿಕ್ರಿ ಉತ್ಸವ ಮಾಡಬೇಕಿದೆ. ಪರಮಾತ್ಮ ಕೃಷ್ಣ ಚಿಕ್ಕಂದಿನಲ್ಲಿ ಎಲ್ಲ ಮಿಮಿಕ್ರಿ, ಎಲ್ಲ ಪಶು ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ಮಿಮಿಕ್ರೋತ್ಸವ ಇದು ನಡೀಬೇಕು, ಬರೋ ವರ್ಷ ಅದು ಒಂದು ನಡೀಬೇಕು. ಮನದಲ್ಲಿ ಸ್ಮರಿಸುತ್ತಾ ಪರಮ ಪೂಜ್ಯ ಶ್ರೀ ಪುತ್ತಿಗೆ ಶ್ರೀಪಾದರು, ಕಿರಿಯ ಪುತ್ತಿಗೆ ಶ್ರೀಪಾದರು, ಅದೇ ರೀತಿ ಮಂಡರಗಿರಿ ಶ್ರೀಪಾದರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಬಹುಶಃ ಪುತ್ತಿಗೆ ಶ್ರೀಪಾದರ 4ನೇ ಪರ್ಯಾಯ ಇದೊಂದು ವಿಶ್ವ ಗೀತ ಪರ್ಯಾಯ. ಬಹುಶಃ ಭಾಳಷ್ಟು ವಿಶೇಷತೆಗಳನ್ನು ಇವತ್ತು ನಾಡಿಗೆ ಪರಿಚಯಿಸುವಂಥ ಕೆಲಸ ಈ ಒಂದು ಪುತ್ತಿಗೆ ಪರ್ಯಾಯದ ಮೂಲಕ ಆಗ್ತಿದೆ. ಬಹುಶಃ ಇವತ್ತು ಈ ಅಷ್ಟಮಿಯ ಈ ಸಂದರ್ಭದಲ್ಲಿ ಜಾನಪದ ಕ್ರೀಡೆಗಳು, ಏಕೆಂದರೆ ಹಿಂದೆ ಹಿರಿಯರೆಲ್ಲ ಜಾನಪದ ಕ್ರೀಡೆಗೆ ಜಾಸ್ತಿ ಒತ್ತು ಕೊಡುವ ಮೂಲಕ ತಮ್ಮ ಕ್ರೀಡಾ ಚಟುವಟಿಕೆ ಮಾಡ್ತಿದ್ರು. ಆದರೆ ಪ್ರಸ್ತುತ ಯುಗದಲ್ಲಿ ಅದೆಲ್ಲ ನಮ್ಮಿಂದ ಮರೆಮಾಚಿಕೆ ಆಗಿತ್ತು. ಆದರೆ ಪರಮ ಶ್ರೀಗಳ ಒಂದು ಕಲ್ಪನೆಯಂತೆ ಇಂದಿನ ಆಚಾರ ವಿಚಾರಗಳು, ಇಂದಿನ ಆಹಾರ ಪದ್ಧತಿ ಇರ್ಬೋದು, ಇಂದಿನ ಒಳ್ಳೆಯ ವ್ಯವಸ್ಥೆಗಳು ಯುವ ಪೀಳಿಗೆಗಳಿಗೂ ಕೂಡ ಅದನ್ನು ತಿಳಿಸಬೇಕು. ಆ ಮೂಲಕ ಆ ಧಾರ್ಮಿಕ ನಮ್ಮ ಸನಾತನ ಸಂಸ್ಕೃತಿ ಉಳಿಸಬೇಕಾದ್ರೆ ಇಂಥ ಚಟುವಟಿಕೆಗಳು ನಿರಂತರ ನಡೆದಾಗ ಮಾತ್ರ ಅದನ್ನು ಉಳಿಸಲಿಕ್ಕೆ ಸಾಧ್ಯ ಉಂಟು. ಸಂದರ್ಭದಲ್ಲಿ ಈ ಒಂದು ತಿಂಗಳ ಈ ಅಷ್ಟಮಿಯ ಮಾಸೋತ್ಸವದ ಸಂದರ್ಭದಲ್ಲಿ ಇವತ್ತು ಜಾನಪದ ಕ್ರೀಡೆಗೆ ವಿಶೇಷವಾಗಿ ಒತ್ತು ಕೊಡುವ ಮೂಲಕ ಈ ಭಾಗದ ಈ ಜಾನಪದ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಎಲ್ಲ ಕ್ರೀಡಾ ಪ್ರತಿಭೆಗಳಿಗೆ ಒಂದು ಉತ್ತಮ ಅವಕಾಶವನ್ನು ಈ ಕೃಷ್ಣ ನಾಡಿನಲ್ಲಿ ಮಾಡಿಕೊಟ್ಟಿದ್ದಲ್ಲಿ ಪುತ್ತಿಗೆ ಶ್ರೀಪಾದ ಇಡೀ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಭಾಗವಹಿಸುವ ಎಲ್ಲ ತಂಡಗಳು
ತಮ್ಮ ಉತ್ತಮವಾದ ಪ್ರದರ್ಶನ ನೀಡಲಿ. ಮುಂದಿನ ದಿನಗಳಲ್ಲಿ ಇದರ ಜೊತೆಗೆ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಶುಭ ಹಾರೈಸುತ್ತಾ ಅವಕಾಶಕ್ಕಾಗಿ ಒಂದಿಷ್ಟ ಮಾತನ್ನು ಒಂದಿಷ್ಟ ಕ್ರೀಡೋತ್ಸವದಲ್ಲಿ ಎಲ್ಲ ಕ್ರೀಡಾಳುಗಳು ಭಾಗವಹಿಸಬೇಕು. ಎಲ್ಲ ಈಶ್ವರ್ ಚಿಟ್ಪಾಡಿಯವರ ನೇತೃತ್ವದಲ್ಲಿ ನಮ್ಮ ರಮೇಶ್ ಭಟ್ರು ಭಾಳ ಪ್ರಯತ್ನಪಟ್ಟು ಮಾಡಿದ್ದಾರೆ. ಇದು ಯಶಸ್ಸಾಗಬೇಕು. ಯಶಸ್ಸು ಯಾವಾಗ ಆಗ್ತದೆ ಅಂದರೆ ಇದರಲ್ಲಿ ಎಲ್ಲ ಭಾಗವಹಿಸೋದಕ್ಕೆ ಆಗ್ತದೆ. ಪ್ರಾಯಶಃ ನಾವು ಸಣ್ಣದಿರುವಾಗ ಈ ಆಟಗಳನ್ನು ಆಡುವಂಥ ಅವಕಾಶಗಳು ನಮಗಿತ್ತು. ಹುಟ್ಟಿದೊನ್ನೆ, ಲಗೋರಿ, ಚೆನ್ನಮಣೆ, ನಮ್ಮ ಅಜ್ಜಿಯೊಟ್ಟಿಗೆ ಚೆನ್ನಮಣೆ ಆಡಿದಂಥ ನೆನಪಿದೆ ಹಗ್ಗಜಗ. ಆದರೆ ಈಗ ನಮ್ಮ ಮಕ್ಕಳಿಗೆ ಆ ಅವಕಾಶ ಇಲ್ಲ. ಹಾಗಾಗಿ ಕೃಷ್ಣ ಮಠದ ನೇತೃತ್ವದಲ್ಲಿ ಇಂಥ ಒಂದು ಅವಕಾಶ ಸಿಕ್ಕಿದ್ದು ಮಕ್ಕಳ ಒಂದು ಸುಯೋಗ ಅಂತ ತಿಳ್ಕೊಂಡು ಅವರು ಇದರಲ್ಲೆಲ್ಲ ಭಾಗವಹಿಸಬೇಕು ಅಂತ ಕೇಳ್ಕೊಂಡು ನಮ್ಮ ಮಾತು. ಸುಮ್ಮನೆ ಹಿಂಗೆ ಇಟ್ಕೋಲ್ಲ ಆಟ ಕೊಂಡುಕಿರೋದು ಹತ್ರ ಬಾಯ ಬೇಡ ನೀನು ಚೋರು ತಿನ್ನು ಕೈ ಹೀಗೆ ಮಾಡಿಕೊಂಡು ಹಾಗೆ ಹಾಕ್ಬೇಕು ಫೈನಲ್ ಫೈನಲ್ ಎಂಡಿ ಮೂರು ಹಿಡಿದಿದ್ದೇವೆ ಕೃಷ್ಣ ಯಾರು ಬಿಡ್ತೀನಿ ನಾವಿನ್ನು ಕೆಲವೇ ನಿಮಿಷಗಳಲ್ಲಿ ಸ್ಪರ್ಧೆ ಆರಂಭ ಮಾಡಿದೆ. ಇದೀಗ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣಮಠ ಉಡುಪಿ ಶ್ರೀ ಕೃಷ್ಣ ಜಯಂತಿ ಹಾಗೂ ಇಂದ್ರಪಿಡಿ ಸಂಭ್ರಮದ ಸ್ಪರ್ಧಾ ಕಾರ್ಯಕ್ರಮವನ್ನು ನಮ್ಮ ಪುತ್ತಿಗೆ ಮಠ ಹಾಗೂ ಕೃಷ್ಣಮಠದ ಪರವಾಗಿ ಆಯೋಜಿಸಿದ್ದು, ಈ ಕೃಷ್ಣ ಮಾಸೋತ್ಸವದಲ್ಲಿ ಈ ಒಂದು ಕ್ರೀಡೋತ್ಸವದ ಚೊಕ್ಕಿನ ಆಟದ ಸ್ಪರ್ಧೆ ಇನ್ನು ಕೆಲವೇ
ಅವರು ಬಂದು ಈ ಸೊಪ್ಪನ್ನು ಹಿಡ್ಕೊಂಡು ಹೋಗ್ಬೇಕು. ಗಮನಿಸಿ. ಸ್ಟಾರ್ಟ್ ಈಗ. ಅವಸರ ಮಾಡಬೇಡಿ. ಫಸ್ಟ್ 5 ಸೆಕೆಂಡ್ ಇರೋದು. 5 ಸೆಕೆಂಡ್ ಇರೋದು. ಒಂದು ಕೈ ಹಿಂದೆ ಇಟ್ಕೊಳ್ಳಿ. ಒಂದು ಕೈ ಮಾತ್ರ ಯೂಸ್ ಮಾಡಲಿಕ್ಕೆ ಸುತ್ತುವಲ್ಲಿ 30 ಸೆಕೆಂಡ್ ಅಲ್ಲಿ ನಿಮ್ಮ ಟೈಮ್ ಔಟ್ ಆಗ್ತದೆ. 5 ಸೆಕೆಂಡ್ ಬೇಕಾ? ಲಾಸ್ಟ್ 10 ಸೆಕೆಂಡ್ಸ್ ಇರೋದು. ನಂಬರ್ 5 ಮಾತ್ರ ಟಚ್ ಮಾಡಿದ್ರೆ ಔಟ್. ಸುತ್ತು ಬನ್ನಿ. ಆಯ್ತು ನಿಮ್ಮಿಲ್ಲ. ನೆಕ್ಸ್ಟ್ ಒಂದು ಕೈ ಹಿಂದೆ ಕಟ್ಟಿ. ಒಂದು ಕೈ ಹಿಂದೆ ಕಟ್ಟಿ.
ಒಂದು ಬ್ಯಾಲೆನ್ಸ್ ಆಗ್ತದೆ ತಟ್ಟೆಯ ಒಳಗೆ ಇರುವ 4 ಬಗೆಯ ಕಾಳುಗಳನ್ನು ಬೇರೆ ಬೇರೆ ಮಾಡಿ ಇಡ್ಬೇಕು. ಮತ್ತೆ ಮುಟ್ಟೋಣ ನೀವು ಒಟ್ಟು ಸಿಟ್ಟಿಗಿಟ್ಟು ಮಾಡಾಗಿತ್ತು ತಟ್ಟೆ ಬೀಳಲಿಕ್ಕೆಲ್ಲ ಕೈಯಿಂದ ಕಟ್ಟಬೇಕು. ಸೆಕೆಂಡ್ ಯಾರಂತ ಅವರು ಸೆಕೆಂಡ್ ಹಾಗೆ ಯಾರಾದ್ರೂ ಮೊದಲಾದ್ರೆ ಕೈ ಎತ್ತಿ. ಅದರಲ್ಲಿ ಬೇರೆ ಬರದೆ ಬೇರೆ ಕಾಳುಗಳು ಮಿಕ್ಸ್ ಆಗದೆ ಕಮ್ಮಿ ಕೊಡಿ ಇವರಿಗೆ. ಕೈ ಕಟ್ಟಿ ಇಲ್ಲ ಫೌಲ್ ಕೈ ಕಟ್ಟಿ ಕೈ
ಅದಲ್ಲ ಅದು ಲೆಕ್ಕ ಮಾಡ್ಕೊಳ್ಳೋದಿಲ್ಲ. ಗಂಟೆ ಹಾಕ್ಬೇಡಿ, ಗಂಟೆ ಹಾಕ್ಬೇಡಿ. ಅದ್ರ ಮಲ್ಪಡ ಅವ್ರು ಎರಡು ಜನ ಮತ್ತೊಂದಲ್ಲ ಪೂರ ಕಂದು ಜನ ಎಷ್ಟು ಉಂಟು ಇದು ಎಂತ ಗಂಟು ಮಾರಿ ಇದು ಎಂತ ಮೇಲೆ ಹತ್ರ ಹತ್ರ ಹಾಕ್ಬೇಕಂತ ಎಂತೆಲ್ಲ ಗೇಮ್ ಇತ್ತು ಬಹಳ ಬಿಡ್ತಲ್ಲ ಫೋಟೋ ಬರ್ತದೆ ಎಲ್ಲ ಮೇಲೆ ವಿಡಿಯೋ ಬೇಗ ಬೇಗ ಟೈಮ್ ಆಗ್ತಾ ಬಂತು 45 ನಿಮಿಷ 45 ಸೆಕೆಂಡ್ ಆಯ್ತು ಇನ್ನು 1 ನಿಮಿಷ ಮಾತ್ರ ಮುಟ್ಟ ಗಂಟು ಬಾಡ್ಲೆ ದೂರ ದೂರ ಗಂಟು ಬಾಂಡ ಲಾಸ್ ಆಪಣು ನಮಗೆ ಖಾಲಿ ಆಯ್ತು ಮಾರಾರೆ ಆಯ್ತು 15 ದಾಖಲೆ ಎಲ್ಲ ಸರ ಖಾಲಿ ಆಯ್ತು 1:20 ಇನ್ನು ಕೊನೆಯ 25 ಸೆಕೆಂಡು ಲಾಸ್ಟ್ 25 ಸೆಕೆಂಡ್ಸ್ ಲಾಸ್ಟ್ 10 ಸೆಕೆಂಡ್ಸ್ ಆದ್ರೆ ಏನು ಮಾಡ್ಲಿಕ್ಕಿಲ್ಲ ನೀವು ಅದಲ್ಲೇ ಏನಾದ್ರು ಗಂಟೆ ಹಾಕ್ಲಿಕ್ಕಾಗ ನೋಡಿ ಹದಿನಾರಕ್ಕಿಂತ ಮೇಲೆ ಯಾರಾದ್ರೂ ಹಾಕಿದವರು ಇದ್ರೆ ಕೈ ಮೇಲೆ ಮಾಡಿ ಉಳಿದವರೆಲ್ಲ ಕೈ ಕೆಳಗೆ ಮಾಡಿ 16 ಹಿಡ್ಕೊಳ್ಳಿ ಬೆಂಡ್ ಆಗ್ತದೆ ಕೆಳಗೆ ನೋಡ್ಬೋದು ಲೈನ್ ಮುಟ್ಲಿಕ್ಕಿಲ್ಲ
ಮೇಡಮ್ ಮೇಡಮ್ ಎಷ್ಟು ವರ್ಷ ಅದು ಅಮೌಂಟ್ ಕಮ್ಮಿ ಇದೆ ಎರಡೇ ನಿಮಿಷ ಟೈಮ್ ಇರೋದು. ಒಂದು ನಿಮಿಷ ಆಯ್ತು. ಒಂದು ಔಟ್ ಇಲ್ಲ, ಬೇಗ. ಸಿಗ್ಬೇಡ, ಹಾ ಸಿಗ್ಬೇಡ. ಆಗುದಿಲ್ಲ ಅವ್ರಿಗೆ ಮುಟ್ಲಿಕ್ಕೆ ಆಗುದಿಲ್ಲ. ನೀವು ನೋಡು. ಟೈಮ್
ಒಳ್ಳೇದಲ್ಲ ನಿಮಗೆ ಅಡ್ವರ್ಟೈಸ್. ಅವರು ಟೈಮ್ ವೇಸ್ಟ್ ಮಾಡಿದ್ರು ನಮಗೆ. ಇವತ್ತೇ ಇಲ್ಲಿ ಬಂದು